ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಕಸರತ್ತು ನಡೀತಾ ಇದೆ. ಸಿಎಂ ಅಭ್ಯರ್ಥಿ ಆಯ್ಕೆ ಸಂಬಂಧ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ರೇಸ್ನಲ್ಲಿ ಸುವೇಂದು ಅಧಿಕಾರಿ ಮುಂಚೂಣಿಯಲ್ಲಿದ್ದಾರೆ. ಸಿಎಂ ಅಭ್ಯರ್ಥಿ ಆಯ್ಕೆ ಹೊಣೆ ಈಗ ಅಮಿತ್ ಶಾಗೆ ನೀಡಲಾಗಿದೆ. ಚುನಾವಣೆಯಲ್ಲಿ ಅಲ್ಲೇ ಠಿಕಾಣಿ ಹೂಡಿ ಭರ್ಜರಿ ರ್ಯಾಲಿಯನ್ನ ಮಾಡಿ ಗೆಲ್ಲಿಸಿಕೊಂಡು ಬಂದಿದ್ರಲ್ಲಿ ಅಮಿತ್ ಶಾ ಅವ್ರ ಪಾತ್ರನೂ ಇದೆ, ಇಲ್ಲ ಅಂತಲ್ಲ. ಈಗ ಮುಖ್ಯಮಂತ್ರಿ ಆಯ್ಕೆ ಜವಾಬ್ದಾರಿಯನ್ನು ಕೂಡ ಅಮಿತ್ ಶಾಗೆ ನೀಡಲಾಗಿದೆ. ಇವತ್ತು ಅಥವಾ ನಾಳೆ ಕೋಲ್ಕತ್ತಾದಲ್ಲಿ ಅಮಿತ್ ಶಾ ಸಭೆ ಮಾಡ್ತಾರೆ. ಶಾಸಕಾಂಗ ಸಭೆಯ ನಾಯಕನ ಆಯ್ಕೆಯನ್ನ ಮಾಡಲಾಗುತ್ತೆ. ರೇಸ್ನಲ್ಲಿ ಸುವೇಂದು ಅಧಿಕಾರಿ ಜೊತೆಯಲ್ಲಿ ಸಮೀಕ್ ಭಟ್ಟಾಚಾರ್ಯ ಇದ್ದಾರೆ, ದಿಲೀಪ್ ಘೋಷ್ ಇದ್ದಾರೆ, ರೂಪಾ ಗಂಗೂಲಿ ಇದ್ದಾರೆ, ಅಗ್ನಿಮಿತ್ರ ಪೌಲ್ ಇದ್ದಾರೆ. ರೇಸಲ್ಲಿ ಈಗ ತುಂಬಾ ಜನ ಇದ್ದಾರೆ, ಹೆಸರುಗಳು ಮುಂಚೂಣಿಯಲ್ಲಿದ್ದಾವೆ. ಆದರೆ ಯಾರಿಗೆ ಒಲಿಯುತ್ತೆ ಬಂಗಾಳ ಸಿಎಂ ಪಟ್ಟ? ಈಗ ಅಮಿತ್ ಶಾ ಅಂಗಳದಲ್ಲಿ ಚೆಂಡು ಬಂದಂಗಾಗಿದೆ. ಆಯ್ಕೆಯ ಜವಾಬ್ದಾರಿಯನ್ನ ಅಂದ್ರೆ ಮುಖ್ಯಮಂತ್ರಿ ಆಯ್ಕೆ ಜವಾಬ್ದಾರಿಯನ್ನ ಅಮಿತ್ ಶಾಗೆ ನೀಡಲಾಗಿದೆ. ಇನ್ನು 2 ದಿನದಲ್ಲಿ ಸಭೆ ಮಾಡಿ ಮುಖ್ಯಮಂತ್ರಿಯನ್ನ ಅನೌನ್ಸ್ ಮಾಡ್ತಾರೆ ಅಂತ ಮಾಹಿತಿಗಳು ಲಭ್ಯವಾಗಿದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಇಲ್ಲಿ ಬಿಜೆಪಿ ಬಹಳ ಮೋಸ ಮಾಡಿದೆ, ವಂಚನೆ ಮಾಡಿದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಬೆಂಗಳೂರಿನ ಕೆಆರ್ ಪುರಂಗೆ ಶುದ್ಧ ನೀರು ಪೂರೈಕೆ ಆಗಿದೆ. ಬಿಡಿಎಸ್ ನಗರಕ್ಕೆ ಶುದ್ಧ ನೀರು ಪೂರೈಕೆ ಆಗಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಬಿಡಿಎಸ್ ನಗರಕ್ಕೆ ಪೂರೈಕೆ ಆಗ್ತಿತ್ತು ಕೊಳಕು ನೀರು. 300ಕ್ಕೂ ಅಧಿಕ ಕುಟುಂಬಗಳು ಇಲ್ಲಿ ವಾಸ ಮಾಡಿಕೊಂಡಿವೆ. ಏಪ್ರಿಲ್ 28ನೇ ತಾರೀಕು ಈ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಜಲಮಂಡಳಿ ಎಚ್ಚೆತ್ತುಕೊಂಡಿದೆ. ನಿವಾಸಿಗಳ ಸಮಸ್ಯೆಯನ್ನ ಜಲಮಂಡಳಿ ಕೊನೆಗೂ ಬಗೆಹರಿಸಿದೆ. ನ್ಯೂಸ್ 18ಗೆ ಸ್ಥಳೀಯ ನಿವಾಸಿಗಳು ಧನ್ಯವಾದವನ್ನ ತಿಳಿಸಿದ್ದಾರೆ. ಈ ಕೆಲಸವನ್ನ ಮೊದಲೇ ಅಧಿಕಾರಿಗಳು ಮಾಡಬಹುದಾಗಿತ್ತು. ಮಾಧ್ಯಮದಲ್ಲಿ ವರದಿ ಬಂದ ಮೇಲೆ ಎಚ್ಚೆತ್ತುಕೊಂಡು ಅಲರ್ಟ್ ಆಗಿ ಈಗ ಶುದ್ಧ ನೀರನ್ನ ಬಿಡಿಎಸ್ ನಗರಕ್ಕೆ ಪೂರೈಕೆ ಮಾಡಿದ್ದಾರೆ. ಏಪ್ರಿಲ್ 28ನೇ ತಾರೀಕು ಈ ಬಗ್ಗೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. 300ಕ್ಕೂ ಅಧಿಕ ಕುಟುಂಬಗಳು ವಾಸ ಮಾಡಿಕೊಂಡಿವೆ ಈ ಬಿಡಿಎಸ್ ನಗರದಲ್ಲಿ. ಕೊಳಕು ನೀರನ್ನ ಸಪ್ಲೈ ಮಾಡ್ತಾ ಇತ್ತು ಜಲಮಂಡಳಿ. ಆ ನೀರನ್ನು ಹೆಂಗ್ ಕುಡಿಯೋದು, ನಾವು ಯೋಗ್ಯವಲ್ಲದ ನೀರನ್ನ ಕೊಡ್ತಾ ಇದ್ದಾರೆ ಅಂತೇಳಿ ನಿವಾಸಿಗಳು ತಮ್ಮ ಅಳಲನ್ನ ನ್ಯೂಸ್ 18 ಮುಂದೆ ತೋಡ್ಕೊಂಡಿದ್ರು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಜಲಮಂಡಳಿ ಎಚ್ಚೆತ್ಕೊಂಡು ಶುದ್ಧ ನೀರನ್ನ ಈಗ ಆ ಭಾಗದಲ್ಲಿ ಪೂರೈಕೆ ಮಾಡ್ತಾ ಇದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಇನ್ನು ಆ ಭಾಗದಲ್ಲಿ ಶುದ್ಧ ನೀರು ಪೂರೈಕೆ ಆಗಿರೋದಕ್ಕೆ ಜನ ನ್ಯೂಸ್ 18ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. 28ನೇ ತಾರೀಕು ನಾವು ವರದಿ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಯಾವ ಥರ ಕೊಳಕು ನೀರನ್ನ ಜಲಮಂಡಳಿ ಸಪ್ಲೈ ಮಾಡ್ತಾ ಇತ್ತು ಅಂತ ಹೇಳಿ ಜನ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ನೀರನ್ನು ನಾವು ಯೂಸ್ ಮಾಡೋದು ಹೆಂಗೆ? ಕಲರೇ ಹೇಳ್ತಾ ಇದೆ ಇದು ಗಲೀಜ್ ನೀರು, ಕೊಳಕು ನೀರು ಅಂತ ಹೇಳಿ. ಈ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಜಲಮಂಡಳಿ ಎಚ್ಚೆತ್ಕೊಂಡು ಬಿಡಿಎಸ್ ನಗರಕ್ಕೆ ಶುದ್ಧ ನೀರನ್ನ ಈಗ ಪೂರೈಕೆ ಮಾಡ್ತಾ ಇದೆ. ಈ ಕೆಲಸವನ್ನ ಜನ ನಿಮ್ಮ ಗಮನಕ್ಕೆ ತಂದಾಗಲೇ ಅಧಿಕಾರಿಗಳು ಮಾಡಿದ್ರೆ ಜನರಿಗೂ ಸಮಸ್ಯೆಯನ್ನ ಬಗೆಹರಿಸ್ಬೋದು. ನೀವು ನಿಮ್ಮ ಕರ್ತವ್ಯವನ್ನ ಮೇರಿರಿ. ಅದು ಬಿಟ್ಟು ಮಾಧ್ಯಮದಲ್ಲಿ ಪ್ರಸಾರ ಆಗಬೇಕು, ಜನ ಆಕ್ರೋಶ ವ್ಯಕ್ತಪಡಿಸಬೇಕು, ಪ್ರತಿಭಟನೆ ಮಾಡಬೇಕು, ಅದಾದ್ಮೇಲೆ ಸಮಸ್ಯೆ ನೀವು ಬಗೆಹರಿಸೋದ? ಹಾಗಾದ್ರೆ ಸ್ವಲ್ಪ ಗಂಭೀರತೆಯನ್ನ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮನೆಗೆ ಇಂಥ ನೀರು ಸಪ್ಲೈ ಆದ್ರೆ ನೀವು ಕುಡಿತೀರಾ, ಯೂಸ್ ಮಾಡ್ತೀರಾ? ನ್ಯೂಸ್ 18 ಅವರಿಗೆ ವಂದನೆಗಳು. ನಮಗೆ ನೀರು ಕೊಟ್ಟಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಕ್ಲಿಯರ್ ಆಗಿದೆ, ಏನು ಸಮಸ್ಯೆಗಳಿಲ್ಲ ನಮಗೆ. ಅದು ನೀವು ತಿಳ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ 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 ಕೃತಜ್ಞತೆಗಳು. ಮತ್ತು ಇಂಜಿನಿಯರ್ಸು ಅವರಿಗೆಲ್ಲ ತುಂಬ ಥ್ಯಾಂಕ್ಸು. ಅವರು ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ಬಂದು ನಮಗೆ ಎಲ್ಲ ಸಹಾಯ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೊಂದು ಮಾತು ಹೇಳಂಗಿಲ್ಲ. ನೀವು ಬಂದು ನಮಗೆ ಸಹಕರಿಸಿದ್ದಕ್ಕೆ ನಮಗೆ ಖುಷಿಯಾಗಿ. ಕಲುಷಿತವಾದ ನೀರು ಬಂದು ಪ್ರಾಬ್ಲಮ್ ಆಗಿತ್ತು. ಅದೀಗ ನೀವು ನ್ಯೂಸ್ 18 ಕನ್ನಡದವರು ಎಲ್ಲ ಪಿಕ್ಚರೈಸ್ ಮಾಡಿ ಎಲ್ಲ ತೋರಿಸಿದ್ರಿಂದ ಈಗ ಒಂದು 4 ದಿವಸದ ಹಿಂದೆ ನೀರು ಬಿಟ್ಟಿದ್ದಾರೆ. ಚೆನ್ನಾಗೇ ಬಿಟ್ಟಿದ್ದಾರೆ, ನೀರೆಲ್ಲ ಕ್ಲಿಯರಾಗೇ ಇದೆ. ಸೊ ಧನ್ಯವಾದ ನ್ಯೂಸ್ 18 ಕನ್ನಡಕ್ಕೆ. ನೀವು ಹೀಗೆ ಕೆಲಸ ಮಾಡಿ ಮುಂದೆ ಜನರ ದುಃಖ ಎಲ್ಲ ಕಡಿಮೆ ಮಾಡ್ಬೇಕಂತೇಳಿ ನಮ್ಮದು ಒಂದು ಅಭಿಲಾಷೆ. ಸರ್, ಇವಾಗ ಮೊದಲು ನಿಮ್ದು ಇಡೀ ಸಂಪೆ ಫುಲ್ಲು ಕೊಳಕುಮಯ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಎಷ್ಟು ದುಡ್ಡು ತಗೊಂಡಿದ್ರು ಅಂದ್ರೆ ಕ್ಲೀನ್ ಮಾಡೋಕ್ಕೆಲ್ಲ ಹೆಂಗೆ? ಅದು ಆ್ಯಕ್ಚುಲಿ ನಾವು ನಾವೇ ಮಾಡ್ಕೊಂಡ್ವಿ, ಸ್ವಂತ ಮಾಡ್ಕೊಂಡ್ವಿ. ಅದೇನು ತೊಂದರೆ. ಓಕೆ, ಬಟ್ ಆರೋಗ್ಯ ಸಮಸ್ಯೆ, ಹೆಲ್ತ್ ಇಶ್ಯೂಸ್ ಎಲ್ಲ ಏನಾಗ್ತಿದೆ? ಏನು ಅದೇನು ಹಂಗೇನು ಅಷ್ಟೇನು ನಮಗೇನು ಅದರಿಂದ ಹೆಚ್ಚು ಇಂಪ್ಯಾಕ್ಟ್ ಆಗಿಲ್ಲ. ಬಟ್ ಓವರಾಲ್ ಎಲ್ಲರಿಗೂ ಬೇರೆಯವರಿಗೆ ಸ್ವಲ್ಪ ಇದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಅದು ಈಗೆಲ್ಲ ಸರಿ ಹೋಗಿದೆ. ಓಕೆ, ಇನ್ನೇನು ನಿಮಗೆ ಮೊನ್ನೆ ನೀರು ಬಿಟ್ಟಾಗ ಎಲ್ಲ ಕ್ಲಿಯರ್ ಆಗಿದೆ? ಹಾಂ, ಎಲ್ಲ ಕ್ಲಿಯರ್ ಆಗಿದೆ. ಈ ಮೊನ್ನೆ ಚೆನ್ನಾಗೇ ಬಿಟ್ಟಿದ್ದಾರೆ.
ಚೆನ್ನಾಗಿ 45 ಅಲ್ಲ ಒಂದು 2-2.5 ತಾಸು ಬಿಟ್ಟಿದ್ದಾರೆ ನೀರು.